ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಜೊತೆ ಸಂಸ್ಕಾರ ಬೆಳೆಸಬೇಕು. ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗುವಂತೆ ಮಾಡಿ ಹೆತ್ತವರಿಗೆ ಕೀರ್ತಿ ತರುವಂತಾಗಬೇಕು ಎಂದು ತುಮಕೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನೂರುನ್ನಿಸಾ ಅವರು ತಿಳಿಸಿದರು. ಅವರು ನಗರದ ಕನ್ನಡ ಭವನದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತು ತುಮಕೂರು ನಗರ ಘಟಕ ಆಯೋಜಿಸಿದ್ದ ಕವಿಗೋಷ್ಠಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು. ಕವಿಗೋಷ್ಠಿಯಲ್ಲಿ ಕರ್ನಾಟಕದ ಮೆಟ್ರೋ ರೈಲು ಹಾಗೂ ಗಣ್ಯರ ವೇದಿಕೆಗಳ ನಿರೂಪಕಿ ಹೆಸರಾಂತ ಸ್ವಚ್ಛ ಹಾಗೂ ಅಚ್ಚ ಕನ್ನಡತಿ ಸ್ವರ್ಗವಾಸಿ ಅಪರ್ಣಾ ಅವರ ಶೀರ್ಷಿಕೆಯಡಿ ಕವಿತೆ ರಚಿಸಿ ಹಾಡಿ ವೇದಿಕೆಯಲ್ಲಿದ್ದ ಗಣ್ಯರ ಮೆಚ್ಚುಗೆಗೆ ವಂದನಾ ಟೀಕೆ ಅವರು ಪಾತ್ರರಾದರು. ನಗರಾಧ್ಯಕ್ಷೆ ಗೀತಾ ನಾಗೇಶ್ ಮಾತನಾಡುತ್ತಾ ಕನ್ನಡದ ನೆಲೆ ಉಳಿಯಲು ಮಕ್ಕಳಲ್ಲಿ ಕನ್ನಡ ಭಾಷೆ ಬೆಳೆಸಬೇಕು, ಇಂಗ್ಲಿಷ್ ಮಾತನಾಡುವುದನ್ನು ಉದ್ಯೋಗಕ್ಕೆ ಸೀಮಿತಗೊಳಿಸಿ ನಮ್ಮ ರಾಜ್ಯದಲ್ಲಿ ಎಲ್ಲರೊಂದಿಗೆ ಕನ್ನಡದಲ್ಲಿಯೇ ವ್ಯವಹರಿಸಲು ಕರೆ ನೀಡಿದರು. ಶಿಕ್ಷಣ ಇಲಾಖೆಯಲ್ಲಿ ನಡೆಸುವ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲಿಯೇ ಇರಬೇಕು, ಇದು ನಮ್ಮ ಹಕ್ಕೊತ್ತಾಯ ಎಂದು ತಿಳಿಸಿದರು. ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನ್ಯಾಯಾಧೀಶರು ಪುರಸ್ಕರಿಸಿರುವುದು ಕವಿಗೋಷ್ಠಿಗೆ ಮೆರುಗು ತಂದಿದೆ ಎಂದು ಅಧ್ಯಕ್ಷೆ ಗೀತಾ ನಾಗೇಶ್ ಹೇಳಿದರು. ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ನೀಡಲು ಆಗಮಿಸಿದ್ದ ತುಮಕೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರುನ್ನಿಸಾ ಅವರು, ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ ಜಿಕೆ ಕುಲಕರ್ಣಿ ಅವರು, ಮುಖ್ಯ ಅತಿಥಿಯಾಗಿ ಹಿರಿಯ ಸಾಹಿತಿ ಮತ್ತು ಕಾದಂಬರಿಕಾರರಾದ ಕಮಲಾ ನರಸಿಂಹ ಅವರು, ಅಪರ್ಣಾ ಅವರ ಕವಿತೆ ರಚಿಸಿ ಹಾಡಿದ ವಂದನಾ ಟೀಕೆ ಅವರು, ಪ್ರೊಫೆಸರ್ ಕೆ.ಎಸ್. ಸಿರ್ಲಿಂಗಪ್ಪ, ಸಿಸಿಎಲ್ ಸಿಎನ್ ಸುನಂದಮ್ಮ, ಸಿಎಲ್ ಸುಗುಣಾದೇವಿ ಮತ್ತಿತರರು ಭಾಗವಹಿಸಿದ್ದರು. ನಾನು ನನ್ನ ಮಾತೃಭಾಷೆ ಉರ್ದುವಿನಲ್ಲಿ ನಾವು ಮನೆಯಲ್ಲಿ ಮಾತನಾಡೋದು, ಆದರೂ ಸಹ ನಾನು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತನಾಡಬಲ್ಲೆ. ಮತ್ತು ಈ ಹುದ್ದೆಗೆ ಹೇಳಿದರೆ 2009ರಲ್ಲಿ ನಾನು ನ್ಯಾಯಾಧೀಶಿಯಾಗಿ ಆಯ್ಕೆಯಾದ ನಂತರ ನನ್ನ ಮೊದಲ ಊರು ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದು 3.5 ವರ್ಷಗಳವರೆಗೆ. ನನ್ನ ಮೊದಲ ಅದು ವರ್ಕ್ ಪ್ಲೇಸ್ ಅಂತ ನಮಗೆ ಈಗಲೂ ಅಭಿಮಾನ ಇದೆ. ಅಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪಗಳು ಇಂಗ್ಲೀಷ್ ಭಾಷೆಯಲ್ಲೇ ಆಗೋದು. ಬಹುಶಃ ಎಲ್ಲ ಕಡೆ ಇಂಗ್ಲೀಷ್ ಭಾಷೆಯಲ್ಲಿ ಆಗುತ್ತೆ. ಆದರೆ ದಾವಣಗೆರೆಯಲ್ಲಿ ಬಹಳಷ್ಟು ವಕೀಲ ಮಿತ್ರರು ಕನ್ನಡದಲ್ಲಿ ಒಳ್ಳೆಯ ರೀತಿಯ ವಾದ ವಿವಾದ ಪತ್ರ, ಪ್ಲೈಂಟ್ ಅಂತ ಹೇಳ್ತೀವಿ, ಆ ವಾದ ವಿವಾದ ಮಾಡುವುದಾಗಲಿ, ಸಾಕ್ಷ್ಯ ವಿಚಾರಣೆಯನ್ನು ಬಹಳಷ್ಟು ಕನ್ನಡದಲ್ಲಿ ಹೇಳ್ತಿದ್ರು. ನಾವು ಸಾಮಾನ್ಯವಾಗಿ ನೋಡ್ತೀವಿ, ನ್ಯಾಯಾಧೀಶರನ್ನು ಇಂಗ್ಲಿಷ್ನಲ್ಲಿ ಯುವರ್ ಆನರ್, ಮೈ ಲಾರ್ಡ್ ಅಂತ ಸಂಬೋಧಿಸಿದ್ರೆ ಅಲ್ಲಿ ಘನ ಸ್ವಾಮಿಗಳು, ಮಹಾಸ್ವಾಮಿಗಳು ಅಂತ ಅದು ಕೇಳಕ್ಕೆ ಒಂಥರ ಖುಷಿ ಆಗ್ತಿತ್ತು ನಮಗೆ. ಆ ನಿಟ್ಟಿನಲ್ಲಿ ಆಗ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ತಂದಿತ್ತು. ನ್ಯಾಯಾಧೀಶರು ಯಾರು ಉತ್ತಮವಾಗಿ ಚೆನ್ನಾಗಿ ಕನ್ನಡದಲ್ಲಿ ತೀರ್ಪನ್ನು ಬರೀತಾರೋ ಅವರಿಗೆ ರಾಜ್ಯ ಪುರಸ್ಕಾರ ಕೊಡಲಾಗುವುದು ಅಂತ. ಸೊ 2009ರಿಂದ ನಾನು 2011 ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಬರೆಯಬಲ್ಲೆ ಅಂತ. ಆದರೆ ನಮ್ಮ ಕೆಲವೊಂದು ಕಾನೂನಿನ ಕ್ಲಿಷ್ಟಕರ ಶಬ್ದಗಳನ್ನು ಕನ್ನಡಕ್ಕೆ ತರ್ಜುಮೆ ಅನುವಾದ ಮಾಡುವುದಷ್ಟು ಸುಲಭವಾಗಿರಲಿಲ್ಲ. ಆದರೂ ಸಹ 2012ರಲ್ಲಿ ನಾನು ಒಂದು ಮೊದಲ ಪ್ರಯತ್ನ ಮಾಡಿದೆ. ಕನ್ನಡದಲ್ಲಿ ತೀರ್ಪು, ಅದೊಂದು ಸಿವಿಲ್ ದಾವೆಯ ಒಂದು ಸುಮಾರು 120 ಪುಟಗಳಷ್ಟು ಕನ್ನಡ ತೀರ್ಪನ್ನು ನಾನು ಬರೆದು ಅದನ್ನು ಪ್ರೊನೌನ್ಸ್ ಮಾಡಿ ಆ ತೀರ್ಪನ್ನು ನಾನು ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಪ್ರಶಸ್ತಿಗಾಗಿ ಕಳಿಸಿಕೊಟ್ಟಿದ್ದೆ. ಸೊ ನನ್ನ ಒಂದು ಅಪೇಕ್ಷೆಯಂತೆ ನನಗೆ ರಾಜ್ಯ ಪುರಸ್ಕಾರ ಬಂದಿತ್ತು. ಆ ಒಂದು ಯಾಕೆ ನಾನು ಹೇಳ್ತಾ ಇದ್ದೇನೆ ಹೇಳಿದರೆ, ನಾವು ಎಷ್ಟೇ ಬೇರೆ ಭಾಷೆಗಳಲ್ಲಿ ಹಿಡಿತಾ ಇರಲಿ ಅಥವಾ ಈಗ ಪೈಪೋಟಿ, ಈಗ ಸ್ಪರ್ಧಾತ್ಮಕ ಯುಗದಲ್ಲಿ ನಮಗೆ ಇಂಗ್ಲಿಷ್ ಅನಿವಾರ್ಯ. ಆದರೂ ಸಹ ನಮ್ಮ ಮಾತೃಭಾಷೆ ಈಗ ಏನಿದೆ, ಈ ನಮ್ಮ ನಾಡಿನ ಭಾಷೆಯಾದಂಥ ಕನ್ನಡವನ್ನು ನಾವು ಮರಿಬಾರ್ದು, ಆ ಅಭಿಮಾನ ಇರಲೇಬೇಕು. ಆದರೂ ಈಗ ಕೆಲವೊಂದು ನೋವಿನ ಸಂಗತಿಗಳು ಹೇಳಿದರೆ, ನಮಗೆ ಎಲ್ಲಾದರೂ ನಾವೀಗ ಆಂಗ್ಲ ಭಾಷೆಯನ್ನು ಎಷ್ಟು ನಾವು ಅದಕ್ಕೆ ಮನಸೋತಿದ್ದೇವೆ, ಅದಕ್ಕೆ ಮರಳಾಗಿದ್ದೇವೆ ಹೇಳಿದರೆ, ಎಲ್ಲಾದರೂ ನಾವು ತಪ್ಪಿನೂ ಮನೆಯಲ್ಲಿ ನಮಗೆ ಮಮ್ಮಿ ಡ್ಯಾಡಿ ಹೇಳೋ ಬದಲು ಅಪ್ಪ ಅಮ್ಮ ಅಂತ ಹೇಳಿದರೆ ನಮಗೆಲ್ಲೋ ಒಂಥರ ಹೆಸಿಟೇಷನ್ ಆಗುತ್ತೆ, ಒಂಥರ ತಾಸರ ಮನೋಭಾವದಿಂದ ಕನ್ನಡ ಮಾತಾಡಿದರೆ, ನಮ್ಮ ಮಕ್ಕಳೆಲ್ಲಾದರೂ ಕನ್ನಡ ಮಾತಾಡಿದರೆ ಒಂಥರ ತಾಸರದಿಂದ ನಾವು ನೋಡುವಂಥ ಪರಿಸ್ಥಿತಿ ಇದೆ. ಆಗ ಏನಾಗ್ತಾ ಇದೆ, ಅದರ ಫಲವಾಗಿ ಇವತ್ತು ಮಕ್ಕಳಿಗೆ ನಾವೆಲ್ಲವೂ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಳಿಸ್ತೇವೆ. ಆದರೆ ಮಾತೃಭಾಷೆ ಒಂದು, ಅಲ್ಲಿ ಆಂಗ್ಲ ಮಾಧ್ಯಮ, ಆ ಮಕ್ಕಳಿಗೆ ಏನಾಗ್ತಿದೆ ಇವತ್ತು ಒತ್ತಡ, ತೊಳಲಾಟ. ನಾನು ಯಾವ ಭಾಷೆಯನ್ನು ಸರಿಯಾಗಿ ಕಲೀಲಿ, ಆ ಕಡೆ ಆಂಗ್ಲ ಭಾಷೆಯೂ ಸ್ಪಷ್ಟತೆ ಇಲ್ಲ, ಈ ಕಡೆ ಮಾತೃಭಾಷೆ ಕನ್ನಡ ಭಾಷೆಯಾಗಲಿ ಅಥವಾ ಅವರ ಮಾತೃಭಾಷೆ ಮನೆಯಲ್ಲಿ ಮಾತಾಡುವಂಥ ಭಾಷೆಯಲ್ಲಿಯೂ ಸಹ ಹಿಡಿತಾ ಇಲ್ಲದ ರೀತಿಯಲ್ಲಿ ಇವತ್ತು ನಮ್ಮ
ಮಕ್ಕಳು ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಒಂದು ದೊಡ್ಡ ಒಂದು ಇದು ಪುರಸ್ಕಾರ ಸಮಾರಂಭ ಹಾಗೂ ಈ ಕವಿಗೋಷ್ಠಿ ನಾನು ಬಹುಶಃ ಮಿಸ್ ಮಾಡಿದೆ. ಅಧ್ಯಕ್ಷರಾದಂಥ ಕುಲಕರ್ಣಿಯವರ ಒಂದೆರಡು ಮಾತುಗಳನ್ನು ನಾನು ಆಲಿಸಿಕೊಂಡೆ, ಬಹಳಷ್ಟು ಖುಷಿ ಆಯಿತು. ಹೇಳಿದ್ರೆ ಈಗ ನಾವೆಲ್ಲರೂ ನೋಡ್ತೀವಿ ಶಾಲಾ ಕಾಲೇಜುಗಳಲ್ಲಿ ಬರೆಯುವುದು ಬರವಣಿಗೆ ಈಗ ಮಾಯ ಆಗ್ತಾ ಇದೆ. ನೋಟ್ಸ್ಗಳನ್ನೆಲ್ಲ PDF-ಗಳಲ್ಲಿ ಜೆರಾಕ್ಸ್ ಮಾಡಿ ತಗೊಳ್ಳೋದು ಓದೋದಾಗ್ತದೆ ವಿನಃ ಮಕ್ಕಳಿಗೆ ಬರೆಯುವ ಶೈಲಿ ಇವತ್ತು ಮರಿತಾ ಇದೆ. ಒಂದು ಪುಟ ಬರೆಯುವುದು ಸಹ ಅವರಿಗೆ ಕಷ್ಟ ಆಗ್ತಿದೆ. ನಾವು ನೂರಾರು ಪುಟಗಟ್ಟಲೆ ನೋಟ್ಸ್ ಬರೆದು ಕಲಿತವರು ಈಗ ಮಕ್ಕಳಿಗೆ ಬರೆಯುವ ಒಂದು ಶೈಲಿಯನ್ನೇ ನಾವು ಇವತ್ತು ಎಲ್ಲೋ ಒಂದು ಕಡೆ ಅದು ನಮ್ಮ ವ್ಯವಸ್ಥೆ ಹಾಗಾಗ್ತಿದೆ, ಏನೋ ಬರೆಯುವಂಥದ್ದು ಇವತ್ತು ಮರ್ತಾ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಕವಿಗೋಷ್ಠಿ ಮಾಡಿದ್ದೀರಾ, ಹಿರಿಯ ಕವಿಗಳು ಇವತ್ತು ಬಂದು ಬಹಳಷ್ಟು ಚರ್ಚೆ ಪುರಸ್ಕಾರ ಅಥವಾ ಕವಿಗಳ ಒಂದು ವಾಣಿ ಇವತ್ತು ಎಲ್ಲರೂ ನಾವು ಕೇಳಿದ್ದೀವಿ, ನೀವೆಲ್ಲರೂ ಕೇಳಿದ್ದೀರಿ. ಜೊತೆಗೆ ನಮ್ಮ ಮಕ್ಕಳಿಗೆ ಈಗ ಗೀತಾ ಮೇಡಮ್ ಅವರು ನನ್ನನ್ನು ಡಿಸ್ಕಸ್ ಮಾಡಿದ್ರು, ನೆಕ್ಸ್ಟ್ ನವೆಂಬರ್ ಅಲ್ಲಿ ಒಂದು ಮಕ್ಕಳ ಕವಿಗೋಷ್ಠಿಯನ್ನು ಅವರು ಮಾಡಲಿದ್ದಾರೆ. ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸೂರ್ಯನನ್ನು ಬಿಟ್ಟರು ಎಲ್ಲರ ಜೋಕು ಮಾಡುತ್ತಾ ಜೋಕಾಲಿ ಹಾಡೋಣ ಎಂದು ಎಲ್ಲರನ್ನು ಬೀಳಿಸಿ ಚಪ್ಪಾಳೆ ತಟ್ಟಿ ಕುಣಿಯುತ್ತಿದ್ದಳು. ಜೋಕು ಮಾಡುತ್ತಾ ಜೋಕಾಲಿ ಹಾಡೋಣ ಎಂದು ಎಲ್ಲರನ್ನು ಬೀಳಿಸಿ ಚಪ್ಪಾಳೆ ತಟ್ಟಿ ಕುಣಿಯುತ್ತಿದ್ದಳು. ಒಮ್ಮೆ ಹೈ ಜಂಪ್ ಹಾಡೋಣ ಎಂದು ಎಗರಿ ಬಿದ್ದಳು. ಒಮ್ಮೆ ಹೈ ಜಂಪ್ ಹಾಡೋಣ ಎಂದು ಎಗರಿ ಬಿದ್ದಳು. ಅಮ್ಮೂ ಅಮ್ಮೂ ಎಂದು ಕೂಗಿದರು, ಕಾಣದಂತೆ ನೋವು ನುಂಗುತ್ತಾ ಮರೆಯಾದಳು. ಅಮ್ಮೂ ಅಮ್ಮೂ ಎಂದು ಕೂಗಿದರು, ಕಾಣದಂತೆ ನೋವು ನುಂಗುತ್ತಾ ಮರೆಯಾದಳು. ಹೂವಂತೆ ನಗುತ್ತಾ ತಿರುಗಿ ಬರ್ತಾಳೆಂದು ಆಟ ನಿಲ್ಲಿಸಿ ಕಾಯುತ್ತಿದ್ದ ಕಾವು ಕರಗಿ ನೀರಾಗಿ ಹೂವಂತೆ ನಗುತ್ತಾ ತಿರುಗಿ ಬಾರದಂತೆ ಆಟ ನಿಲ್ಲಿಸಿ ಕಾಯುತ್ತಿದ್ದ ಕಾವು ಕರಗಿ ನೀರಾಗಿ ಬಾರದ ಲೋಕಕ್ಕೆ ಹೂಗುಚ್ಚ ಹಿಡಿದು ಓಡುತ್ತಿದ್ದ ನಮ್ಮ ಪ್ರಿಯ ಮಾತು ಪಿಸುಗುಡುವ ಸಖಿ. ಬಾರದ ಲೋಕಕ್ಕೆ ಹೂಗುಚ್ಚ ಹಿಡಿದು ಓಡುತ್ತಿದ್ದ ನಮ್ಮ ಪ್ರಿಯ ಮಾತು ಪಿಸುಗುಡುವ ಸಖಿ. ಬೆನ್ನ ಹಾಕಿ ನಡೆಯುವುದು ಕಂಡು ಕೈ ಹಿಡಿಯಲು ಚಾಚಿದರೆ ಕರುಳು ಇಸಿಗಿದಂತಹ ಸಂಕಟ. ಬೆನ್ನ ಹಾಕಿ ನಡೆಯುವುದು ಕಂಡು ಕೈ ಹಿಡಿಯಲು ಚಾಚಿದರೆ ಕರುಳು ಇಸಿಗಿದಂತಹ ಸಂಕಟ. ಕರುಳು ಇಸಿಗಿದಂತಹ ಸಂಕಟ ತಂದಿಟ್ಟು ಮರೆಯಾದಳು ಈ ತಾರೆ ನಮ್ಮ ಅಪರ್ಣ. ಕರುಳು ಇಸಿಗಿದಂತಹ ಸಂಕಟ ತಂದಿಟ್ಟು ಮರೆಯಾದಳು ಈ ತಾರೆ ನಮ್ಮ ಅಪರ್ಣ. ಥ್ಯಾಂಕ್ ಯು. ಸಂವೇದನೆ ಆಗಬೇಕು. ಸಂವೇದನೆ ಅಂತಕ್ಕಂಥದ್ದು ಅನುಭವಕ್ಕೆ ತಿರುಗಿದಾಗ ಮಾತ್ರ ಅದು ಸಾಧ್ಯತೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಅನೇಕರು ಸಾಹಿತಿಗಳು, ಕವಿಗಳು, ಲೇಖಕರು ಸಾಹಿತ್ಯಕ್ಕೆ ಮೆರುಗನ್ನು ಕೊಟ್ಟೋಗಿದ್ದಾರೆ. ಅಂತಹವರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಈಗಾಗಲೇ ಪ್ರಾರಂಭದಲ್ಲಿ ನಾವು ನಿರೂಪಕಿ ಹಾಗೂ ಪ್ರತಿಭಾನ್ವಿತ ಕನ್ನಡದ ಒಬ್ಬ ವ್ಯಕ್ತಿಯನ್ನು, ಅದರಲ್ಲೂ ವಿಶೇಷವಾಗಿ ಚಲನಚಿತ್ರ ನಿರೂಪಕಿ, ಚಲನಚಿತ್ರದಲ್ಲಿ ಅಭಿನಯ ಮಾಡಿ 3 ಹಂತದಲ್ಲಿ ಆಕಾಶವಾಣಿಯನ್ನು ಪ್ರವೇಶ ಮಾಡಿ ದೂರದರ್ಶನ ಮುಖಾಂತರ ತನ್ನನ್ನು ತಾನು ಹೊರಗೆ ಜಗತ್ತಿಗೆ ಪರಿಚಯಿಸಿಕೊಂಡು ಆನಂತರದಲ್ಲಿ ನಿರೂಪಕಿಯಾಗಿ, ಆನಂತರದಲ್ಲಿ ಕಲಾವಿದೆಯಾಗಿ ಎಲ್ಲ ಹಂತದಲ್ಲಿ ಒಂದು ಹೆಸರನ್ನು ಗಳಿಸಿರ್ತಕ್ಕಂತಹ ಅಪರ್ಣಾ ಅವರಿಗೆ ನಾವಿವತ್ತೊಂದು ಗೌರವಪೂರ್ವಕವಾದಂಥ ಮುಂದಿನವನ್ನು ಪುರಸ್ಕರಿಸಿದ್ದೇವೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ಈ ಪ್ರಾರಂಭದಲ್ಲಿ ಮಾಡಿದ್ದೇವೆ. ಅವರ ಆತ್ಮೀಯ ಸದ್ಗತಿ ದೊರಕಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಮುಂದಿನ ಕವಿಗೋಷ್ಠಿಯನ್ನು ಅಧ್ಯಕ್ಷತೆಯನ್ನು ನಮ್ಮ GK ಕುಲಕರ್ಣಿಯವರು ವಹಿಸಿಕೊಳ್ಬೇಕು ಅಂತಕ್ಕಂಥ ಅಭಿಪ್ರಾಯ ತಿಳಿಸ್ತಾ, GK ಕುಲಕರ್ಣಿಯವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳೇಬೇಕು. ಅವರ ಶ್ರೀಮತಿಯವರ ಹೆಸರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 1 ಲಕ್ಷ ಎಲೆಗಂಟನ್ನು ಇಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ದತ್ತಿಯನ್ನು ಸ್ಥಾಪಿಸಿದ್ದಾರೆ. 1 ಲಕ್ಷ ರೂಪಾಯಿ ದತ್ತಿಯನ್ನು ಸ್ಥಾಪನೆ ಮಾಡಿ ಅದರ ಆಶಯವನ್ನು ಏನೇನೆಂದರೆ ಪ್ರತಿ ವರ್ಷದ ಮಹಿಳಾ ದಿನಾಚರಣೆಯಂದು ಅಥವಾ ಮಾರ್ಚ್ ತಿಂಗಳಲ್ಲಿ ಇರ್ತಕ್ಕಂಥ ಮಹಿಳಾ ದಿನಾಚರಣೆಯಂದು ಸಾಧಕಿಯರಿಗೆ, ಅದರಲ್ಲೂ ಆ ಸಾಧಕಿಯರು ಎಂತವರು ಅಂದರೆ ಶ್ರಮಜೀವಿಗಳು, ದಾದಿಯರು, ಶುಶ್ರೂಷಕಿಯರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಆಗಿರ್ತಾರೆ, ಅಂಥವರನ್ನು ಗುರುತಿಸಿ ಬರ್ತಕ್ಕಂಥ ನಗದು ರೂಪದ ಹಣವನ್ನು ಪ್ರಶಸ್ತಿ ರೂಪದಲ್ಲಿ ಕೊಡಬೇಕು ಅಂತಕ್ಕಂಥ ಆಶಯವನ್ನು ಇಟ್ಟು 1 ಲಕ್ಷ ರೂಪಾಯಿ ದತ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆ ದತ್ತಿಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ನಿಮ್ಮ ಆಶಯಕ್ಕೆ ಧಕ್ಕೆ ಬರದಂತೆ ನಮ್ಮ ಅವಧಿಯಲ್ಲಿ ಮತ್ತು ನಮ್ಮ ಮುಂದಿನ ಅವಧಿಯಲ್ಲಿ ಕೂಡ ಅದನ್ನು ಕಾಪಾಡಿ ಆ ದತ್ತಿಯನ್ನು ಯಶಸ್ವಿಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಕುಲಕರ್ಣಿ ಸರ್ ಅವರಿಗೆ ತಿಳಿಸ್ತಾ, ಅವರ ಮಗಳು ಬಂದಿದ್ದಾರೆ. ಯಾಕೆಂದರೆ ಉತ್ತರಾಧಿಕಾರಿ ಅವರೇನೆ, ಅವ್ರು ಸ್ಥಾಪಿಸಿರ್ತಕ್ಕಂಥ ದತ್ತಿಯನ್ನು ಕಾಯ್ದು ಅವರು ಕೂಡ ಜವಾಬ್ದಾರಿ. ಕನ್ನಡ ಸಾಹಿತ್ಯ ಪರಿಷತ್ತು ಇರ್ತದೆ, ಪರಿಷತ್ನಲ್ಲಿ ಅಧ್ಯಕ್ಷರು ಬರ್ತಾರೆ ಹೋಗ್ತಾರೆ. ಆದರೆ ಆ ದತ್ತಿ ಆಶಯವನ್ನು ಮುಂದಿನ
ಪೀಳಿಗೆಗೆ ತೆಗೆದುಕೊಂಡೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ವೃತ್ತಿಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಡಿ.ಕೆ. ಕುಲಕರ್ಣಿ ಸರ್ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನಗರ ಘಟಕ ಆಭಾರಿಯಾಗಿದೆ ಅಂತ ಹೇಳ್ತಾ ತುಮಕೂರು ನಗರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತು ನಾವು ಕನ್ನಡ ಭವನದಲ್ಲಿ ಕವಿಗೋಷ್ಠಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಕಾರ್ಯಕ್ರಮದಲ್ಲಿ ಸುಮಾರು ಒಂದು 40 ಮಕ್ಕಳು 100ಕ್ಕೆ 100 ಕನ್ನಡದಲ್ಲಿ ಅಂಕ ತೆಗೆದಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದ್ವಿ. ಹಾಗೆ ಕವಿಗೋಷ್ಠಿ ಸಹ ಅನೇಕ ಹಿರಿಯರಿಂದ ಕವಿಗೋಷ್ಠಿಯನ್ನು ಮಾಡಿದ್ವಿ. ಇವತ್ತು ಒಂದು ವಿಶೇಷವಾಗಿತ್ತು. ಕವಿಗೋಷ್ಠಿಗೆ ಎಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಿದ್ರು. ಹಾಗೆ ನಮ್ಮ ಮುಂದಿನ ಒಂದು ಯೋಜನೆ ಅಂದರೆ ನಗರ ಘಟಕದಿಂದ ನಾವು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಪ್ರಥಮ ಬಾರಿಗೆ ತುಮಕೂರಲ್ಲಿ ನಡೆಯುವಂಥ ಒಂದು ಸಮ್ಮೇಳನ. ಇದ್ರ ಹಿಂದೆ ನಾವು ಒಂದು ನಗರದಲ್ಲೇ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ. ಅದು ಸಹ ಪ್ರಥಮವಾಗಿ ನಡೆದಂಥ ಒಂದು ಸಮ್ಮೇಳನ. ಅದು ಯಶಸ್ವಿಯಾಗಿ ನಡೆಯಿತು. ಹಾಗೆ ಮಕ್ಕಳ ಒಂದು ಸಮ್ಮೇಳನಕ್ಕೂ ಸಹ ನಾವು ತಯಾರಾಗ್ತಾ ಇದ್ದೀವಿ ಇವಾಗ. ಹಾಗೆ ಸಮ್ಮೇಳನದ ರೂಪುರೇಷೆಗಳು ಇವಾಗ ಆದಷ್ಟು ನಾವು ಮಾಡ್ಕೊಂಡಿದ್ದೀವಿ. ನವೆಂಬರ್ ತಿಂಗಳಲ್ಲಿ ಈ ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಿರ್ಧರಿಸಿದ್ದೀವಿ. ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೆಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಬಂದಿರುವಂಥ ಎಲ್ಲ ಕವಿಗೋಷ್ಠಿಯವರಿಗೆ, ಪ್ರತಿಭಾ ಪುರಸ್ಕಾರದವರಿಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.